ಏನು ಮಾಡೋದು ಗೊತ್ತಾಗಲಿಲ್ಲ. ದೆನ್ ಐ ವೆಂಟ್ ಟು ಹೈದ್ರಾಬಾದ್. ಪ್ಲಸ್ ನನ್ನ ವೈಫ್ ಕೆಲಸ ಮಾಡ್ತಾ ಇದ್ರು, ಅದರಿಂದ ಎಕನಾಮಿಕಲಿ ನೋ ಇಶ್ಯೂಸ್. ಸಿನಿಮಾ ನೋಡ್ತೀನಿ, ಸಖತ್ತಾಗಿ ಮಾಡಿದ್ದಾನೆ ಗಣೇಶು. ಫೋನ್ ಮಾಡಿಬಿಟ್ಟು, ಸರ್ ಇಲ್ಲಿ ಮುಂಗಾರು ಮಳೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, ಒಂದು ಸಖತ್ತಾಗಿದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ನ್ಯಾಷನಲ್ ಹಿಟ್ ಸರ್, ಈ ಸಿನಿಮಾ ಸೆನ್ಸೇಷನ್ ಆಗುತ್ತೆ. 9 ಲಕ್ಷ ಅಂದ ತಕ್ಷಣ ಒಂದು 5 ನಿಮಿಷ ದಯಾಲ್ ಅಂದ್ಬಿಟ್ಟು ನಾನು ಹಾಲಲ್ಲಿ ಕೂತಿದ್ದೀನಿ, ರೂಮ್ ಲಾಕ್ ಮಾಡ್ಕೊಂಡು ನಗ್ತಾ ಇದ್ದಾರೆ ಒಳಗಡೆ, ನನಗೆ ಕೇಳಿಸ್ತಾ ಇದೆ. ವಿ ಸೋಲ್ಡ್ ಇಟ್ ಫಾರ್ 72 lakhs. ಅಣ್ಣವ್ರ ಮನೆಯಿಂದ ಯೋಗರಾಜ್ ಸಿನಿಮಾ ಮಾಡಿ ಅನ್ನೋದು ಒಂದು ಇನ್ವಿಟೇಷನ್ ಇತ್ತು ಆ ಟೈಮಲ್ಲಿ. ಬನ್ನಿ ಪುನೀತ್ ಅವ್ರಿಗೆ ಕೇಳೋಣ ಅಂತ ಹೇಳಿ. ಸೊ ಅದನ್ನು ಮುಂದೆ ಆಗ್ಬಿಟ್ಟು ನಮಗೆ ಡೇಟ್ ಕೊಡಿ ಅಂತ ಪುನೀತ್ ರಾಜ್ಕುಮಾರ್ ಹತ್ರ ಹೋಗಿ ನಾವು ಹಂಗೆ ಕೇಳ್ತಾ ಇದೀವಿ. ನಾನು ಏನು ಮಾಡ್ಬಿಟ್ಟೆ, ಬೈ ಮಿಸ್ಟೇಕ್ ಏನೋ ಗೊತ್ತಿಲ್ಲ, 60 lakhs ಏನೋ ಸಿಂಗಲ್ ಪೇಮೆಂಟ್ ಆಫರ್ ಮಾಡಿದ್ದೀನಿ. ದಟ್ ವಾಸ್ ಎ ರೀಸನ್. ಇಬ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಯೋಗರಾಜ್ಗೂ ಗಣೇಶ್ಗೂ. ಅದಕ್ಕೆ ನಾವು ಗಣೇಶ್ನ ಅಪ್ರೋಚೇ ಮಾಡಿಲ್ಲ. ಬಾಬರ್ ಅವರ ಸಿಕ್ಕ ನನಗೆ ರೀಮೇಕ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ತು. ಬಟ್ ಪ್ರೊಡ್ಯೂಸರ್ ಅಷ್ಟೊಳಗೆ ಯಾರಿಗೋ ರೈಟ್ಸ್ ಕೊಟ್ಬಿಟ್ಟಿದ್ರು, ನನ್ನ ನಾಲೆಜ್ ಇಲ್ಲದೆ ಕೊಟ್ಬಿಟ್ಟಿದ್ರು ಆಲ್ರೆಡಿ ರೈಟ್ಸ್, ರೀಮೇಕ್ ರೈಟ್ಸ್. ಆವಾಗೆಲ್ಲ ಡೈರೆಕ್ಟರ್ಗೆ ರೈಟರ್ಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ. ಒಂದು 6 ಲಕ್ಷ ಕೊಡ್ತಾರೆ ಅಂದ ತಕ್ಷಣ ಬರೆದು ಕೊಟ್ಬಿಡ್ತಾ ಇದ್ರು ಆ ಟೈಮಲ್ಲಿ. ಸೊ ನನಗೆ ಆ ಟೈಮಲ್ಲಿ ಜೆಮಿನಿ ಪ್ರೊಡಕ್ಷನ್ಸ್ ಅಂತ ಆಫರ್ ಇತ್ತು ತಮಿಳಲ್ಲಿ. ಸೊ ನಾನು ಆವಾಗಲೇ ತಮಿಳಿಗೆ ಎಂಟರ್ ಹಾಕ್ಬಿಡ್ತಾ ಇದ್ದೆ. ಸೊ ಅದಾದಮೇಲೆ ಡೌನ್ಫಾಲು, ಏನು ಮಾಡೋದು ಗೊತ್ತಾಗಲಿಲ್ಲ. ದೆನ್ ಐ ವೆಂಟ್ ಟು ಹೈದ್ರಾಬಾದ್ ಹೋಗಿ ನೋಡಿ, ಒಂದು ವಿಷಯ ಎಲ್ಲಿಗೆ ಬಂದು ಎಲ್ಲಿ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ನಾನು ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಐ ಥಿಂಕ್ ಅರೌಂಡ್ 2006 7 ಹೈದ್ರಾಬಾದ್. ಅಲ್ಲಿ SP ರಾವ್ ಅಂತ ಒಬ್ರು ನನಗೆ ಪರಿಚಯ ಆಗ್ತಾರೆ. ನಮ್ಮ ಇಲ್ಲಿರುವ ಒಬ್ರು ರೋಹಿಣಿ ಅಂತ ಒಬ್ರು ಇದ್ದಾರೆ, ಕಾಸ್ಟ್ಯೂಮ್ ಡಿಸೈನರ್. ಅವ್ರ ಥ್ರೂ SP ರಾವ್ ನನಗೆ ಪರಿಚಯ ಆಗ್ತಾರೆ. ಅಲ್ಲಿ ಹೋಗ್ತೀನಿ ಸುಮ್ಮನೆ. ಅವ್ರು ಅವ್ರು ಸಿನಿಮಾ ಮಾಡ್ತಾಯಿದ್ರು ತೆಲುಗಲ್ಲಿ, ಸಣ್ಣ ಪುಟ್ಟ ಸಿನಿಮಾಗಳು. ಅದು ಶೂಟಿಂಗ್ ಸ್ಪಾಟ್ಗೆ ಹೋಗೋದು, ಆ ಸ್ಟೋರಿ ಡಿಸ್ಕಸ್ ಕೂತ್ಕೊಳ್ಳೋದು, ಇದೇ ಥರನೇ ಇದ್ದೆ. ಅವ್ರೇನೋ ದುಡ್ಡು ಕೊಡೋದು, ದುಡ್ಡು ತೊಗೊಳೋದು, ಇಲ್ಲಿ ನಮಗೆ ಏನೋ ಲೈಫ್ ರನ್ ಮಾಡೋಕ್ಕೆ. ಪ್ಲಸ್ ನನ್ನ ವೈಫ್ ಕೆಲಸ ಮಾಡ್ತಾಯಿದ್ರು, ಅದರಿಂದ ಎಕನಾಮಿಕಲಿ ನೋ ಇಶ್ಯೂಸ್. ಹಿಂಗೆ ನಡೀತಾ ಇತ್ತು. ಸಡನ್ನಾಗಿ ಯು ಓನ್ ಬಿಲೀವ್, ಒಂದು ಪಾಯಿಂಟಲ್ಲಿ ಮುಂಗಾರು ಮಳೆ ರಿಲೀಸ್ ಆಗುತ್ತೆ. ಹೆಂಗೆ ನೋಡಿ ಲೈಫ್ ಚೇಂಜ್ ಆಗುತ್ತೆ ನೋಡಿ. ಮುಂಗಾರು ಮಳೆ ರಿಲೀಸ್ ಆಯ್ತಲ್ವಾ? ಯಾವ ವರ್ಷ ಮುಂಗಾರು ಮಳೆ? 2006 ಡಿಸೆಂಬರ್ 6 ಶೋರಾ? ಹಂಗಂದ್ರೆ ನಾನು 2006 ಡಿಸೆಂಬರಲ್ಲಿ ಮುಂಗಾರು ಮಳೆ ಇದಾಯಿತು. ಮುಂಗಾರು ಮಳೆ ಆಗಿ ಸ್ಯಾಟರ್ಡೆ ABCD ಶಾಂತಕುಮಾರ್ ಅಂತ ಮ್ಯಾನೇಜರ್, ನಮ್ಮ ಕಾಮಿಡಿ ಗಣೇಶ್ ಇದಾನಲ್ಲ, ನನ್ನ ಸಿನಿಮಾದಲ್ಲಿ ಮಸಾಲದಲ್ಲಿ ವಿಲ್ಲನು ಎಲ್ಲ ಬಾಬರ್ ರಸಿಕದೆಲ್ಲ ಆ್ಯಕ್ಟ್ ಮಾಡಿದ್ದಾನೆ. ವಿ ವರ್ ಕ್ಲೋಸ್ ಅಲ್ವಾ, ನಾನು, ನಾಗಶೇಖರು, ಗಣೇಶು, ನಾವೆಲ್ಲ ಒಂದು ಇದು. ಸೊ ನಾನೇನು ಮಾಡಿದೆ, ಸಿನಿಮಾ ನೋಡ್ತೀನಿ, ಸಖತ್ತಾಗಿ ಮಾಡಿದ್ದಾನೆ ಗಣೇಶು. ABCD ಶಾಂತಕುಮಾರ್ ನಾವೆಲ್ಲ ನೋಡ್ತಾ ಇದ್ದೀವಿ, ಸಿನಿಮಾ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಮುಂಗಾರು ಮಳೆ ಸಿನಿಮಾ ನೋಡಿ, ಲೈಫ್ ಹೆಂಗೆ ಚೇಂಜ್ ಆಗುತ್ತೆ. SPR ಎಲ್ಲಿ ಬಂದು ಕನೆಕ್ಟ್ ಆಗ್ತಾರೆ ಅಂತ ಹೇಳ್ತೀನಿ ನೋಡಿ. ನನ್ನ ತಲೆಗೆ ಏನೋ ಬರ್ತಾ ಇದೆ, ಈ ಸಿನಿಮಾ ಬಂದು ಇಂಡಿಯನ್ ಸಿನಿಮಾದಲ್ಲಿ ಏನೋ ಒಂದು ಆಗ್ಬಿಡುತ್ತೆ ಅಂತ ನನಗೆ ತಲೆಗೆ ಬರ್ತಾ ಇದೆ. ಏನೋ ಒಂದು ಥಾಟ್ ತಲೆಗೆ ಬಂತು. ಇಮಿಡಿಯೇಟ್ಲಿ ಐ ಆಮ್ ಕಾಲಿಂಗ್ SP ರಾವ್. ಯಾರು, ನಾನು ಈ 1 year ಟ್ರಾವೆಲ್ ಮಾಡ್ತಾ ಇದ್ದಲ್ಲ, ಫ್ಲಾಪ್ ಆಗಿ 1 year ಕೆಲಸ ಇಲ್ಲದೆ ಟ್ರಾವೆಲ್ ಮಾಡ್ತಾ ಇಲ್ಲ, ಅವ್ರಿಗೂ ಫೋನ್ ಮಾಡ್ತಾ ಇದ್ದೀನಿ. ಫೋನ್ ಮಾಡಿಬಿಟ್ಟು, ಸರ್ ಇಲ್ಲಿ ಮುಂಗಾರು ಮಳೆ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, ಸ್ಯಾಟರ್ಡೆ ಇವತ್ತು, ಒಂದು ಸಖತ್ತಾಗಿದೆ, ದಿಸ್ ಇಸ್ ಗೋಯಿಂಗ್ ಟು ಬಿ ನ್ಯಾಷನಲ್ ಹಿಟ್ ಸರ್, ಈ ಸಿನಿಮಾ ಸೆನ್ಸೇಷನ್ ಆಗುತ್ತೆ, ಇದು ರೈಟ್ಸ್ ತೊಗೊಂಡ್ಬಿಡೋಣ ನಾವು ಈಗಲೇ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಇಲ್ಲಿ ಮಾತಾಡಲೂ ಇಲ್ಲ. ಸೆಕೆಂಡ್ ಡೇ ಸ್ಯಾಟರ್ಡೆ ತೊಗೊಳ್ತಾ ಇದ್ದಾರೆ. ಅವರು ಸಾಯಿಬಾಬಾ ದೇವಸ್ಥಾನದಲ್ಲಿ ಇದ್ದಾರೆ, ಶಿರಡಿ ಸಾಯಿಬಾಬಾ ದೇವಸ್ಥಾನ. ಅವ್ರಿಗೆ ಸೆಂಟಿಮೆಂಟ್ ಆಗಿ ಏನು ಫೀಲ್ ಆಗಿದೆ, ನಾನು ದೇವಸ್ಥಾನದಲ್ಲಿರುವಾಗ ಇವನು ಈ ಪ್ರಪೋಸಲ್ ತೊಗೊಂಡು ಬರ್ತಾನಲ್ಲ, ಓಕೆ ಗೋ ಹೆಡ್, ನಿಮ್ಮ ಇಷ್ಟ, ನೀವು ಏನು ಬೇಕಾದ್ರೆ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿಂದ ಹೋಗ್ತೀನಿ ಡೈರೆಕ್ಟಾಗಿ EK ಅವರು ಆಫೀಸ್ಗೆ ಹೋಗಿ, E ಕೃಷ್ಣಪ್ಪ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಇವರು ಗಂಗಾಧರ್ ಅವರು, ಮ್ಯಾನೇಜರ್ ಪ್ರತಾಪ್ ಇವರೆಲ್ಲ ಇದ್ದಾರೆ. ಹೋಗಿ ನಾನು ಏನು ಮಾಡ್ತೀನಿ, ಸರ್ ನನಗೆ ರೀಮೇಕ್ ರೈಟ್ಸ್ ಬೇಕು ಅಂದ ತಕ್ಷಣ ಸ್ಟಿಲ್ ಐ ರಿಮೆಂಬರ್, ಹೌದಾ ಎಷ್ಟಿಗೆ ಅಂತ ಕೇಳ್ತಾರೆ. 9 ಲಕ್ಷ ಏನೋ ಆಫರ್ ಮಾಡ್ತಾ ಇದ್ದೀನಿ. ಅವ್ರು ಯಾವ ಲೆವೆಲ್ಗೆ ಆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು ಗೊತ್ತಾ ಅವ್ರಿಗೆ? ನಮ್ಮ ರಾಜನ್ ಇದಾರಲ್ಲ, ಸೌಂಡ್ ಎಫೆಕ್ಟ್ಸ್ ರಾಜನ್, ಅವ್ರಿಗೆ ರೆಮ್ಯುನರೇಷನ್ ಕೊಡದೆ ತೆಲುಗು ರೈಟ್ಸ್ನ ಬರೆದು ಕೊಟ್ಬಿಟ್ಟಿದ್ದಾರೆ ಅವರು. ಇವ್ರಿಗೆ ಇದಕ್ಕೆ ಈ ಸಿನಿಮಾಗೆ ಏನು ದುಡ್ಡೆಲ್ಲ ಕೊಡೋದು ಅಂದ್ಬಿಟ್ಟು ತೆಲುಗು ರೈಟ್ಸ್ನ ಬರೆದು ಕೊಟ್ಟಿದ್ದಾರೆ ರಾಜನ್ಗೆ, ಡಬ್ಬಿಂಗ್ ರೈಟ್ಸ್ನ. ದುಡ್ಡಿಲ್ಲಪ್ಪ, ತಗೊಳಪ್ಪ ಡಬ್ಬಿಂಗ್ ರೈಟ್ಸ್ ಅಂತ ಕೊಟ್ಟಿರೋದು. ಇದು ನನಗೆ ಗೊತ್ತಿಲ್ಲ. ಫಸ್ಟು ನಾನೇನು ಮಾಡಿದೆ, ಹೋದೆ. 9 ಲಕ್ಷ ಅಂದ ತಕ್ಷಣ ಒಂದು 5 ನಿಮಿಷ ದಯಾಲ್ ಅಂದ್ಬಿಟ್ಟು ನಾನು ಹಾಲಲ್ಲಿ ಕೂತಿದ್ದೀನಿ, ರೂಮ್ ಲಾಕ್ ಮಾಡ್ಕೊಂಡು ನಗ್ತಾ ಇದ್ದಾರೆ ಒಳಗಡೆ, ನನಗೆ ಕೇಳಿಸ್ತಾ ಇದೆ.
ನನ್ನ ಮಗ ಸಿಗಾಕೊಂಡ 9 ಲಕ್ಷ ಕೊಟ್ಟು ತಗೊಳ್ತಾ ಇದ್ದಾನೆ ಅಲ್ಲ ಅಂತ. ನನ್ನ ಬಿಸ್ನೆಸ್ ಬುದ್ಧಿ ಏನೋ ಗೊತ್ತಿಲ್ಲ. ನಾನು ಹೊರಗಡೆ ಬಂದರು, ಡಾಕ್ಟರ್ ರಮಣ ಅಂತ ಇಲ್ಲಿ ಒಬ್ರು ಇದ್ರು, SP ರಾವ್ ರೆಪ್ರೆಸೆಂಟೇಟಿವ್. ಅವ್ರು 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರು ನನಗೆ. ಅವ್ರ ಹತ್ರ ತಗೊಳಕ್ಕೆ ಹೇಳಿದ್ರು. 5 ಲಕ್ಷ ತೊಗೊಂಡೋಗಿ ಕೊಟ್ಬಿಟ್ಟು ಒಂದೇ ಒಂದು ಲೆಟ್ರಲ್ಲಿ ಬರ್ಕೊಂಡು ಬಂದೆ. 9 ಲಕ್ಷ ಆಲ್ ಲ್ಯಾಂಗ್ವೇಜಸ್ 9 ಲಕ್ಷ, 5 ಲಕ್ಷ ಅಡ್ವಾನ್ಸು, 4 ಲಕ್ಷ ನಾನು ವಿದಿನ್ 1 ವೀಕಲ್ಲಿ ಕೊಡ್ತೀನಿ ಅಂತ ಒಂದು ಲೆಟ್ರಲ್ಲಿ ಬರ್ಕೊಂಡು ಅವರು ಸೈನ್ ಮಾಡಿಬಿಟ್ಟು ತೊಗೊಂಡೆ ಬಂದ್ಬಿಟ್ಟೆ ಸರ್. ಬಂದು ಕೂತಿದ್ದೀನಿ. ಮಂಡೇನೇ ಟ್ಯೂಸ್ಡೇನೋ ನಮ್ಮ ಸುದೀಪ್ ಅವ್ರದ್ದು ಹೋಟ್ಲ್ ಇತ್ತಲ್ಲ, ಇದರಲ್ಲಿ ಸರೋವರ ಹೋಟ್ಲ್ ಇತ್ತಲ್ಲ ಲ್ಯಾವ್ಲಿ ರೋಡಲ್ಲಿ, ಆ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೀನಿ. ಅಲ್ಲಿಂದ ಗಂಗಾಧರ್ ಅವರು ಫೋನ್ ಮಾಡ್ತಾ ಇದ್ದಾರೆ. ಏನಂತ, ಈ ಥರ ಹಿಂದಿ ರೈಟ್ಸ್ ಕೇಳ್ಕೊಂಡು ಬಂದಿದ್ದಾರೆ, ನೀವು ಸ್ವಲ್ಪ ಬರ್ತೀರಾ ಸರ್? ಅವ್ರು ಯಾಕೆ ಸರ್ ನಿಮ್ಮ ಹತ್ರ ಕೇಳ್ಕೊಂಡು ಬರ್ತಾ ಇದ್ದಾರೆ? ಹೇಳಿ, ರೈಟ್ಸ್ ಕೊಟ್ಬಿಟ್ಟಿದ್ದೀನಿ ದಯಾಳ್ ಅಂತ ಒಬ್ರ ಹತ್ರ, ದಯಾಳ್ ಹತ್ರ ಹೋಗಿ ಮಾತಾಡೋಕೆ ಹೇಳಿ. ಇಲ್ಲ ಅದಲ್ಲಿ ಬನ್ನಿ ನಾವು ಕೂತ್ಕೊಂಡು ಮಾತು. ನೀವು ಯಾಕೆ ಸರ್? ನಾನು ನಿಮಗೆ ಇನ್ನೂ ಒಂದು 4-5 ದಿವಸ ದುಡ್ಡು ಕೊಡ್ಬೇಕು, ಇನ್ನೂ 4 ಲಕ್ಷ ನಾನು ಕೊಟ್ಬಿಟ್ಟಿನಿ, ಇದು ಬರ್ಕೊಂಡು ನಾನು ತಾನೇ ಈಗ ರೈಟ್ಸ್ ಹೋಲ್ಡರ್, ನನ್ನ ಹತ್ರ ಮಾತಾಡೋಕೆ ಹೇಳಿ. ಯಾರು ಮದ್ರು ಏನೋ ಯಾರೋ ಹೇಳಿದ್ರು, ಬೋನಿ ಕಪೂರ್ ಕಡೆಯಿಂದ ಬಂದ್ರು, ಹಂಗೆ ಹೆಂಗೆ ಅಂತ ಹೇಳಿದ್ರು. ಈ ಸೋಲ್ಡ್ ಇಟ್ ಫಾರ್ 72 lakhs. ನನ್ನ ಹತ್ರ ರೈಟ್ಸ್ ಇತ್ತು. ಇನ್ನು 4 ಡೇಸಲ್ಲಿ 4 ಲಕ್ಷ ರೂಪಾಯಿ ಕೊಟ್ಟು ರೈಟ್ಸ್ನ ಬರ್ಕೊಂಡೆ, ಕಂಪ್ಲೀಟ್ಲಿ ಲೀಗಲಿ ಬರ್ಕೊಂಡು. ಆವಾಗ ಗೊತ್ತಾಯ್ತು ಇವರು ತೆಲುಗು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಮತ್ತು ರಾಜನಿಗೆ ಏನೋ ಒಂದು 2 ಲಕ್ಷ ಏನೋ ದುಡ್ಡು ಕೊಟ್ಟೆ ಅನಿಸುತ್ತೆ ಆ ಟೈಮಲ್ಲಿ. ಕೊಟ್ಟು ಆ ತೆಲುಗು ರೈಟ್ಸ್ನ ನಾನೇ ಬರ್ಕೊಂಡೆ. ಇದನ್ನು ಬರ್ಕೊಂಡು 11 lakhs ಟೋಟಲಿ ಅಗ್ರಿಮೆಂಟ್. 11 lakhs 12 lakhs ಐ ಡೋಂಟ್ ರಿಮೆಂಬರ್. ಅಗ್ರಿಮೆಂಟ್ ಕ್ಲೋಸ್ ಆಯಿತು. 72 lakhs ಓನ್ಲಿ ಹಿಂದಿ ನಾನು ಐ ಸೋಲ್ಡ್. ಸೊ ದಿಸ್ ಈಸ್ ಒನ್ ಥಿಂಗ್. SP ಅವ್ರಿಗೆ ಸಖತ್ ಇಂಪ್ರೆಸ್ ಆಯಿತು. ಏನು ಇವನು ಬ್ರೈನ್ ಹಿಂಗಿದೆ ಅಲ್ಲ ಅಂತ. ಆವಾಗ ಅವರು ಸರಿ ಮುಂಗಾರು ಮಳೆ ಕಾಂಬಿನೇಷನ್ ಇಟ್ಕೊಂಡು ನಾವು ಗಾಳಿಪಟ ಏನಾದರೂ ಒಂದು ಸಿನಿಮಾ ಮಾಡೋಣ, ಅದೇ ಡೈರೆಕ್ಟರ್ನ ಅಪ್ರೋಚ್ ಮಾಡಂತ ಯೋಗರಾಜ್ ಹತ್ರ ಅಪ್ರೋಚ್ ಮಾಡುವಾಗ, ರೀ ನಾನು ಕನ್ನಡದಲ್ಲಿ ಸಿನಿಮಾ ಮಾಡಲ್ಲ, ನಾನು ಅಷ್ಟೇ ಇದು, ಇಲ್ಲಿಂದ ನನ್ನ ತೆಲುಗು ಆಫರ್ ಇದೆ, ಹಿಂದಿ ಆಫರ್ ಇದೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೂ ಡೈಲಿ ಟ್ರಾವೆಲ್. ಯಾರು? ಯೋಗರಾಜು ಅವ್ರು ಹಂಗಂದ್ರು. ನನಗೀಗ ಆಫರ್ ಸಿಕ್ಕಾಪಟ್ಟೆ ಆಫರ್ ಅವ್ರಿಗೆ ಇಟ್ಟು. ಅಲ್ಲಿಂದ ಅಶ್ವಿನಿ ದತ್ತ ಅವರು ಇವ್ರು ಎಲ್ಲ ಕಡೆನೂ. ಇವ್ರು ಏನು ಮಾಡಿದ್ರು, ಮಾಡಲ್ಲ ಆದ್ರೆ ರೆಗ್ಯುಲರ್ ಟಚಲ್ಲಿ ಇದೀವಿ ನಾನು ಯೋಗರಾಜ್ ಅವರು. ಒಂದು ಪಾಯಿಂಟಲ್ಲಿ ನಾನು ಏನು ಮಾಡಿದೆ, ಸರ್ ಈಗ ತೆಲುಗಲ್ಲಿ ಏನು ಸರ್ ನೀವು ಹೋದ್ರೆ ಎಷ್ಟು ಚಾರ್ಜ್ ಕೊಟ್ಬಿಡ್ತಾರೆ? ಕೊಡ್ತಾರ್ರಿ ನನಗೆ 1 ಕೋಟಿ ರೂಪಾಯಿ ಕೊಡ್ತಾರ್ರಿ ನನಗೆ. ಅವಾಗ 1 crore ಐ ಆಮ್ ಟಾಕಿಂಗ್ ಅಬೌಟ್, ಇಟ್ಸ್ ಎ ವೆರಿ ಬಿಗ್ ಮನಿ. 1 crore ಕೊಡ್ತಾರ್ರಿ ನನಗೆ ಕೇಳಿದ್ರೆ. ಹೌದಾ ಸರ್? 1 crore 40 lakhs rupees ನಾನು ಕೊಡಿಸ್ತೀನಿ, ಇನ್ನೊಂದು ಸಿನಿಮಾ ರೆಡಿ ಮಾಡಿ ಅಂತ ಹೇಳಿದ ತಕ್ಷಣ ಪುನೀತ್ ಅವರು ಆಲ್ರೆಡಿ ಪುನೀತ್ ಅವ್ರ ಮನೆಯಿಂದ, ಅಣ್ಣವ್ರ ಮನೆಯಿಂದ ಯೋಗರಾಜ್ ಸಿನಿಮಾ ಮಾಡಿ ಅನ್ನೋದು ಒಂದು ಇನ್ವಿಟೇಷನ್ ಇತ್ತು ಆ ಟೈಮಲ್ಲಿ. ಸರ್ ನನ್ನ ಹತ್ರ ಗಾಳಿಪಟ ಅನ್ನೋ ಒಂದು ಕತೆ ಇದೆ, ಬನ್ನಿ ಪುನೀತ್ ಅವ್ರಿಗೆ ಕೇಳೋಣ ಅಂತ ಹೇಳಿ ಈ ಇವೆಂಟ್ ನೆರೇಟೆಡ್ ಟು ಪುನೀತ್ ರಾಜ್ಕುಮಾರ್. ಪರ್ವತಮ್ಮ ಅವರಿದ್ರು, ಎಲ್ಲರೂ ಕೂತಿರುವಾಗ ನರೇಷನ್ ಮಾಡಿ ಹೊರಗಡೆ ಬಂದಿದ್ದು. ಹೊರಗಡೆ ಬಂದ ತಕ್ಷಣ ಪುನೀತ್ ಅವ್ರ ಮನೆಯಿಂದ ಸ್ಟೋರಿ ಎಲ್ಲ ಚೆನ್ನಾಗಿದೆ ಇದ್ರು. ಸೊ ಸ್ಟೋರಿ ಆಯಿತು, ಕತೆ ಹೇಳಿದೀವಿ, ಎಲ್ಲರೂ ಕೂತ್ಕೊಂಡು ಕೇಳಿದ್ರು. ರಾಘಣ್ಣ ಅವರು ಎಲ್ಲ ಕೇಳಿದ್ರು. ಹೊರಗಡೆ ಬಂದ್ಮೇಲೆ ಏನಾಯ್ತು, ಒಂದು 2-3 days ಆಯ್ತು. ರಾಜ್ಕುಮಾರ್ ಇದಾರಲ್ಲ, ಯಾರು ನಮ್ಮ ಪ್ರೊಡ್ಯೂಸರ್, ಅವರು SP ರಾಜ್ಕುಮಾರ, ಅವ್ರು ಇದಾರಲ್ಲ, ಅವರೇ ಪುನೀತ್ ಅವ್ರ ಜೊತೆ ಎಲ್ಲ ಇದ್ರು. ಫ್ಯಾಮಿಲಿ ವಿಷಯ ಅವರೇ ನೋಡ್ಕೊಳ್ತಾರೆ. ಆವಾಗ ರಿಲಯನ್ಸ್ ಮೊಬೈಲ್ ಅನ್ಸುತ್ತೆ, ಕರೆಕ್ಟಾ? ಅದೆಲ್ಲ ಜ್ಞಾಪಕ ಇದೆ. ನಾನೇನು ಮಾಡಿದೆ, ಈ ಥರ ಅವರು ಒಂದು 2 days ಆನ್ಸರ್ ಹೇಳಿದ್ರು ನಮಗೆ. ಏನಾದ್ರು ಸಿನಿಮಾ ಮಾಡೋಣ, ಆದರೆ ಡಿ ಬಾಬು ಅವ್ರದ್ದು ಒಂದು ಸಿನಿಮಾ ಇದೆ, ಯಾರು ಅಣ್ಣಯ್ಯ ಚಂದ್ರದು, ಬಿಂದಾಸ್ ಸಿನಿಮಾ. ಆ ಸಿನಿಮಾ ಆದ್ಮೇಲೆ ನಿಮ್ಗೆ ಡೇಟ್ ಅಂತ ಹೇಳಿದ್ರು. ನಾವೇನು ಹೇಳಿದ್ವಿ, ಸರ್ ನಾವು ಒಂದು ಹಿಟ್ ಡೈರೆಕ್ಟರ್ನ ಕರ್ಕೊಂಡು ಬಂದಿದ್ದೀವಿ, ನಾವು ನಮಗೆ ಪ್ರೊಡ್ಯೂಸರ್ ರೆಡಿ ಇದ್ದಾರೆ, ಅವ್ರು ಎನ್ಕರೇಜ್ ಮಾಡ್ಕೊಳಕ್ಕೆ ರೆಡಿ ಇದ್ದಾರೆ, ಇಮಿಡಿಯೇಟ್ಲಿ ಮಾಡ್ಬೇಕಂತ ಇದ್ದಾರೆ. ಸೊ ಅದನ್ನು ಮುಂದೆ ಆಗ್ಬಿಟ್ಟು ನಮಗೆ ಡೇಟ್ ಕೊಡಿ ಅಂತ ಪುನೀತ್ ರಾಜ್ಕುಮಾರ್ ಹತ್ರ ಹೋಗಿ ನಾವು ಹಂಗೆ ಕೇಳ್ತಾ ಇದ್ದೀವಿ. ನಾನು ಏನು ಮಾಡಿಬಿಟ್ಟೆ, ಬೈ ಮಿಸ್ಟೇಕ ಏನೋ ಗೊತ್ತಿಲ್ಲ, ಬೋಲ್ಡ್ನೆಸ್ಸೋ ಗೊತ್ತಿಲ್ಲ, ಒಂದು ಮೆಸೇಜ್ ಆಗ್ಬಿಟ್ಟೆ, ಐ ವಿಲ್ ಗಿವ್ ಸಿಂಗಲ್ ಪೇಮೆಂಟ್ ಅಪ್ಪು ಸರ್ಗೆ ಅಂದರೆ ರಾಜ್ಕುಮಾರ್ಗೆ, SP ಅವ್ರ ರೆಪ್ರೆಸೆಂಟೇಟಿವ್ಗೆ. ಆ ಟೈಮಲ್ಲಿ ಏನು ಆಫರ್ ಮಾಡಿದ್ದೀನಿ, ಅರೌಂಡ್ 60 lakhs ಏನೋ ಸಿಂಗಲ್ ಪೇಮೆಂಟ್ ಆಫರ್ ಮಾಡಿದ್ದೀನಿ. 60 lakhs ಸಿಂಗಲ್ ಪೇಮೆಂಟ್ ಆಫರ್ ಮಾಡಿದ್ದೀನಿ. 60 ಲಕ್ಷ ಕೊಡ್ತೀನಿ, ನೀವು ಬಂದು ಮಾಡಿ ಅಂತ. ಅವಾಗ ಪುನೀತ್ ರಾಜ್ಕುಮಾರ್ 25 ಲಕ್ಷ, 30 ಲಕ್ಷ, 40 ಲಕ್ಷ ಹಂಗೆ ಇತ್ತು. 60 ಲಕ್ಷ ಆಫರ್ ಮಾಡಿದ್ದೀನಿ, ಮೆಸೇಜ್ ಮಾಡ್ಬಿಟ್ಟಿದ್ದೀನಿ. ಸ್ಟಿಲ್ ಐ ರಿಮೆಂಬರ್. ರಾಜ್ಕುಮಾರ್ ಅವ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಇದೇ ಹತ್ರ ಬನ್ನಿ, ಕಬ್ಬನ್ ಪಾರ್ಕಲ್ಲಿ ಆ ಜ್ಯೂಸ್ ಇರುತ್ತೆ ಅಲ್ವಾ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜ್ಯೂಸ್ ಅಂಗಡಿ ಇದೆ ಗೊತ್ತಾ, ಆ ಕ್ಲಬ್ ಪಕ್ಕದಲ್ಲಿ, ಅಲ್ಲಿ ನಿಂತಿದ್ದಾರೆ ಸ್ಕೂಟ್ರಲ್ಲಿ, ನಾನು ಹೋಗ್ತಾ ಇದ್ದೀನಿ. ಎಷ್ಟು ಧೈರ್ಯ ಇದ್ರೆ ನೀವು ಒಂದು ಪುನೀತ್ ರಾಜ್ಕುಮಾರ್ಗೆ ಸಿಂಗಲ್ ಪೇಮೆಂಟ್ ಕೊಡ್ತೀನಿ, ಆ ಸಿನಿಮಾ ಮಾಡಿಬಿಟ್ಟು ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿ. ಸರ್ ಹಂಗಲ್ಲ ಸರ್, ನಾನು ಒಬ್ಬ
ಬಿಸ್ನೆಸ್ ಮ್ಯಾನ್ ಆಗಿ ನನಗೊಂದು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಒಬ್ಬರು. ನಾನು ಈ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬೇಕು, ನನಗೆ ಮುಂಗಾರು ಮಳೆ ಫೇಮ್ನ ನಾನು ಎನ್ಕ್ಯಾಶ್ ಮಾಡ್ಕೋಬೇಕು. ಆ ಪ್ರಾಸೆಸ್ಸಲ್ಲಿ ನಾನು ಮಾಡಿದ್ದೀನಿ. ತಪ್ಪೇನಿದೆ ಸರ್? ನೋಡ್ರಿ, ವೆಯ್ಟ್ ಮಾಡಿದ್ರೆ ಮಾಡಿಲ್ಲ ಅಂದರೆ ಬೇಡ ಅಂದರು. ವೆಯ್ಟ್ ಮಾಡಲ್ಲ ಸರ್ ಅಂತ. ಯಾಕೆ ಗಣೇಶ್ ಜೊತೆ ಮಾಡಿಲ್ಲ ಅನ್ನೋದಂದ್ರೆ ದಟ್ ವಾಸ್ ಎ ರೀಸನ್. ಇಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಯೋಗರಾಜ್ಗೂ ಗಣೇಶ್ಗೂ. ಅದಕ್ಕೆ ನಾವು ಗಣೇಶ್ನ ಅಪ್ರೋಚೇ ಮಾಡಿಲ್ಲ. ಯಾಕೆ ಹಂಗಾಗಿತ್ತು ಅದು ಗೊತ್ತಿಲ್ಲ. ಮುಂಗಾರು ಮಳೆಯಲ್ಲಿ ಅವ್ರಿಗಿಬ್ರದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆ ವಿಷಯ ನನಗೆ ಮತ್ತೆ ಸಿನಿಮಾನೇ ಮಾಡಲ್ಲ ಅನ್ನೋ ಥರ ಇತ್ತು. ನಾನೇನು ಮಾಡಿದೆ, ಒಂದು ದಿವಸ ಯೋಗರಾಜ್ ಅವ್ರದ್ದು, ಸರ್ ಏನು ಸರ್ ನನ್ನ ಮಗಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಇವತ್ತು ಇಬ್ರಿಗೂ ಒಂದು ಸಖತ್ತು ಆಗ್ಬಿಟ್ಟಿದ್ರೆ, ಇಂಡಿಯನ್ ಲೆವೆಲ್ಗೆ ಸ್ಟಾರ್ ಆಗಿಬಿಟ್ಟಿದ್ರೆ ಇಬ್ರು ಸೇರಿ ಸಿನಿಮಾ ಮಾಡಿ ಸರ್, ದುಡ್ಡು ಮಾಡ್ಕೊಳ್ಳಿ ಅಂತ ಹೇಳಿ. ಸ್ಟಿಲ್ ಐ ರಿಮೆಂಬರ್ ಏಟ್ರಿಯಾ ಹೋಟ್ಲಿಗೆ ಗಣೇಶ್ನ ಕರೆದು ಯೋಗರಾಜನ್ನ ಕರೆದು ಸಮಾಧಾನ ಮಾಡಿದೆ ಇಬ್ಬರು. ಒಟ್ಟಿಗೆ ಮಾಡಿ, ವಾಟ್ ಈಸ್ ದ ರೆಮ್ಯುನರೇಷನ್ ಐ ಆಫರ್ಡ್ ಫಾರ್ ಗಣೇಶ್? ಐ ಆಫರ್ಡ್ ಸಿಂಗಲ್ ಪೇಮೆಂಟ್ ಆಫ್ 72 lakhs. ಅದು ಹೇಳಿದ್ರು ಅವರು, ಫಸ್ಟ್ ಪೇಮೆಂಟ್ 72 lakhs. ಅವನು ಏನು ತಗೊಳ್ತಾ ಇದ್ದ 10 ಲಕ್ಷ 9 ಲಕ್ಷ ಅಷ್ಟೇ. ಅಷ್ಟೊಳಗೆ ಕೆ ಮಂಜೂರು ಹೋಗಿ ಏನೋ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. 22 ಲಕ್ಷಕ್ಕೆ 23 ಲಕ್ಷ ಮಾತಾಡಿ ನಾನು ಆಫರ್ ಮಾಡಿದೆ 72 ಲಕ್ಷ. ಪುನೀತ್ ರಾಜ್ಕುಮಾರ್ಗಿಂತ 12 ಲಕ್ಷ ಎಕ್ಸ್ಟ್ರಾ ಆಫರ್ ಮಾಡಿದೆ. ಇಲ್ಲಿ ಇವರಿಗೆ 1,42 lakhs. ಯಾರಿಗೆ? ಯೋಗರಾಜ್ಗೆ. ಸ್ಟಾರ್ಗಿಂತ, ಆಕ್ಟರ್ಗಿಂತ ಡೈರೆಕ್ಟರ್ಗೆ ಜಾಸ್ತಿ ಆಗಬೇಕು, ಡಬಲ್ ಆಗಬೇಕು. ನನ್ನ ತಲೆಯಲ್ಲೇ ಇದು ನೋಡಿ. ನಾನು ಆಲ್ವೇಸ್ ಡೈರೆಕ್ಟರ್ಗೆ ಜಾಸ್ತಿ ಆಗಬೇಕು ಅಂತ ಇವ್ರಿಗೆ ಆಫರ್ ಮಾಡಿ ಇಬ್ಬರನ್ನು ಒಂದು ಮಾಡಿದ್ದೆ ಗಾಳಿಪಟ. ಅದಕ್ಕೆ ಗಣೇಶ್ ಅವ್ರಿಗೆ ಕೊಟ್ಟಿದ್ದು 72 ಲಕ್ಷ. ಬಟ್ ಏನು ಇಲ್ಲದೆ ಇರೋರ್ನ ಹೋಗಿ ಅಂದ್ರೆ 72 lakhs ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಮ್ಮದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.